ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆಲ್ಲರಿಗೂ ಒಳ್ಳೆ ಕ್ಲಿಯರ್ ಆಗಿ, ಒಳ್ಳೆ ಟೋನ್ಡ್ ಆಗಿ, ಒಳ್ಳೆ ಗ್ಲೋ ಇರುವಂಥ ಸ್ಕಿನ್ ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ತುಂಬ ಇದಕ್ಕಾಗಿ ಖರ್ಚು ಮಾಡ್ತೀವಿ. ಅಂದರೆ ಸ್ಕಿನ್ ಕೇರ್ಗೆ ನಾವು ತುಂಬ ಜಾಸ್ತಿ ಖರ್ಚು ಮಾಡ್ತೀವಿ. ನಮ್ಮ ಈಗ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಎಷ್ಟೋ ಫೇರ್ನೆಸ್ ಪ್ರಾಡಕ್ಟ್, ಯಾಕೆಂದರೆ ಹೈಯೆಸ್ಟ್ ನಾವು ಖರ್ಚು ಮಾಡೋದೇ ಫೇರ್ನೆಸ್ಸಿಗೆ. ಅಂದರೆ ನಾವು ಬೆಳ್ಳಗೆ ಕಾಣಬೇಕು, ಅವಾಗಷ್ಟೇ ನಾವು ಚೆಂದ ಕಾಣ್ತೀವಿ ಅಂತ ಒಂದು ಕನ್ಸೆಪ್ಟ್ ನಮ್ಮ ಮನಸ್ಸಲ್ಲಿದೆ. ಸೊ ಹಾಗಾಗಿ ಫೇರ್ನೆಸ್ ಸಲುವಾಗಿ ನಾವು ಎಷ್ಟೋ ಐಟಮ್ಸ್ ಖರೀದಿ ಮಾಡ್ತೀವಿ, ಅದು ರೆಗ್ಯುಲರ್ ಆಗಿ ನಾವು ಅಪ್ಲೈ ಮಾಡ್ತೀವಿ. ಸೊ ಎಷ್ಟೋ ಜನರಲ್ಲಿ ಅದು ಇಮಿಡಿಯೇಟ್ ರಿಸಲ್ಟ್ ಕೂಡ ಕೊಡುತ್ತೆ, ಯಾಕೆಂದರೆ ನಮ್ಮ ಚರ್ಮಕ್ಕೆ ಕಲರ್ ಕೊಡುವಂಥ ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್ ಇದೆ. ಸೊ ಅದರ ಪ್ರೊಡಕ್ಷನ್ನ ಪ್ರಿವೆಂಟ್ ಮಾಡುವಂಥ ಎಷ್ಟೋ ಕೆಮಿಕಲ್ಸ್ ಇದೆ. ಸೊ ಆ ಕೆಮಿಕಲ್ಸ್ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ನಮ್ಮ ಮೆಲಾನಿನ್ ಪ್ರೊಡಕ್ಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ, ನಮ್ಮ ಸ್ಕಿನ್ ಕಲರ್ ಏನಿದೆ ಕಂಪ್ಯಾರಿಟಿವ್ಲಿ ಲೈಟ್ ಆಗುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿರ್ಬೋದು, ಎಸ್ಪೆಷಲಿ ಫಿಲಿಂ ಫೀಲ್ಡಲ್ಲೆಲ್ಲ ಇರೋರು ತುಂಬ ಜಾಸ್ತಿ ಈ ಥರ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಿ ಆಫ್ಟರ್ ಸರ್ಟೈನ್ ಏಜ್, ಮೇ ಬಿ ಆಫ್ಟರ್ ಜಸ್ಟ್ ಒಂದು 30-40s ಆಗೋ ತನಕ ಅವ್ರದ್ದು ಸ್ಕಿನ್ ಟೋನ್ ಏನಿದೆ ಅದು ತುಂಬ ಕಡಿಮೆ ಆಗಿರುತ್ತೆ. ಅಂದರೆ ತುಂಬ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಾಗುತ್ತೆ ಅವರಿಗೆ ಮೇಕಪ್ ಇಲ್ಲದೆ ಹೊರಗೆ ಬರಲಿಕ್ಕೆ ಆಗಲ್ಲ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡುವಂಥ ಲೈಕ್ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸ್ ಏನು ಮಾಡುತ್ತೆ, ಆ ತುರ್ತಕ್ಕೆ ಫಾರ್ ದ ಟೈಮ್ ಬೀಯಿಂಗ್ ನಮ್ಮ ಸ್ಕಿನ್ ಹೆಲ್ತನ್ನು ತುಂಬ ಚೆನ್ನಾಗಿ, ತುಂಬ ಗ್ಲೋಯಿ ಥರ ಕಂಡ್ರೂ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನು ಮಾಡುತ್ತೆ, ಅದನ್ನು ಹಾಳು ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ ಏನಿದೆ ಅದು ಕಂಪ್ಲೀಟ್ಲಿ ಡಿಟೋರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ನ್ಯಾಚುರಲಿ ನಮ್ಮ ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ಸ್ಕಿನ್ ಕಲರನ್ನು ಇಂಪ್ರೂವ್ ಮಾಡಲಿಕ್ಕೆ, ಸ್ಕಿನ್ ಗ್ಲೋವನ್ನು ಇಂಪ್ರೂವ್ ಮಾಡಲಿಕ್ಕೆ, ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ, ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ನ್ಯಾಚುರಲಿ ಇರುವಂಥ 5 ಹರ್ಬ್ಸ್ ಬಗ್ಗೆ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತೇನೆ. ನಾವು ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡೋದು, ಎಸ್ಪೆಷಲಿ ಮಹಿಳೆಯರು ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಅಂದರೆ ಫೇರ್ನೆಸ್ ಕ್ರೀಮ್ಸ್ಗೆ. ಅಂದರೆ ಆ ಬೆಳ್ಳಗೆ ಕಂಡ್ರೆ ಮಾತ್ರ ಚಂದ ಅಂತ ಒಂದು ಕನ್ಸೆಪ್ಟ್ ನಮ್ಮಲ್ಲಿದೆ. ಸೊ ಹಾಗಾಗಿ ಏನು ಮಾಡ್ತಾರೆ, ತುಂಬ ಫೇರ್ನೆಸ್ ಕ್ರೀಮ್ಸ್ ಯೂಸ್ ಮಾಡ್ತಾರೆ. ಸೊ ನಮ್ಮ ಸ್ಕಿನ್ ಏನಿದೆ ಅದಕ್ಕೆ ಆ ಕಲರ್ ಕೊಡುವಂಥ ಐಟಮ್ ಏನಿದೆ ಅದಕ್ಕೆ ನಾವು ಮೆಲಾನಿನ್ ಅಂತ ಹೇಳ್ತೀವಿ. ಅಂದರೆ ಮೆಲಾನಿನ್ ಇಸ್ ಎ ಪಿಗ್ಮೆಂಟ್. ಸೊ ಈ ಮೆಲಾನಿನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅದು ಡಿಫ್ರೆಂಟ್ ಆಗಿರುತ್ತೆ. ಯು ಮೆಲಾನಿನ್ ಅಂತ ಇದೆ, ಅದೇ ಥರ ಫಿಯೋ ಮೆಲಾನಿನ್ ಅಂತ ಇದೆ. ಸೊ ಈ ಯು ಮೆಲಾನಿನ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದ್ದವರು ಸ್ವಲ್ಪ ಡಾರ್ಕಿಶ್ ಶೇಡಲ್ಲಿ ಇರ್ತಾರೆ, ಆ್ಯಂಡ್ ಫಿಯೋ ಮೆಲಾನಿನ್ ಜಾಸ್ತಿ ಇದ್ದವರು ಅವರು ಕಂಪ್ಯಾರಿಟಿವ್ಲಿ ಸ್ವಲ್ಪ ಲೈಟಿಶ್ ಶೇಡಲ್ಲಿ ಇರ್ತಾರೆ. ಸೊ ದಿಸ್ ಇಸ್ ಅ ನ್ಯಾಚುರಲ್ ಥಿಂಗ್ ಆ್ಯಕ್ಚುಲಿ. ಅಂದರೆ ಈ ಮೆಲಾನಿನ್ ಏನಿದೆ ಅದಕ್ಕೆ ಜಸ್ಟ್ ನಮ್ಮ ಸ್ಕಿನ್ನಿಗೆ ಒಂದು ಕಲರ್ ಕೊಡೋದು ಒಂದೇ ಅಲ್ಲ ಅದರದ್ದು ಮೇನ್ ಪರ್ಪಸ್. ಆ್ಯಕ್ಚುಲಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಈಗ ಸನ್ಲೈಟಲ್ಲಿ ಇರುವಂಥ ಯು ವಿ ರೈಸಲ್ಲಿ ಏನಿದೆ ಅದನ್ನೆಲ್ಲ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ ಈ ಮೆಲಾನಿನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಾವು ಏನು ಮಾಡ್ತೀವಿ ಯೂಶಲಿ ಅಂದರೆ, ತುಂಬ ಈ ಫೇರ್ನೆಸ್ ಕ್ರೀಮ್ಸನ್ನು, ಅಂದರೆ ಎಷ್ಟೋ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಈ ಫೇರ್ನೆಸ್ ಕ್ರೀಮ್ಸನ್ನು ಯೂಸ್ ಮಾಡಿ ಈ ಮೆಲಾನಿನ್ ಪ್ರೊಡಕ್ಷನ್ ಏನಿದೆ ಅದನ್ನು ಕಡಿಮೆ ಮಾಡ್ತೀವಿ. ಸೊ ಅಫ್ಕೋರ್ಸ್ ಮೆಲಾನಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಏನಿದೆ ಅದು ಸನ್ಲೈಟಿಗೆ ಎಕ್ಸ್ಪೋಸ್ ಆಗುತ್ತೆ, ಅಲ್ಲಿರುವಂಥ ಯು ವಿ ರೇಸ್ಗೆ ಎಕ್ಸ್ಪೋಸ್ ಆಗುತ್ತೆ. ಸೊ ಸ್ಕಿನ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಇದೆ. ಆ್ಯಂಡ್ ಮೇನ್ಲಿ ಈ ಫೇರ್ನೆಸ್ ಕ್ರೀಮ್ಸ್ ಏನಿದೆ ಅದರಲ್ಲಿ ಎಷ್ಟೋ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿ ಯೂಸ್ ಮಾಡೋದು ಒನ್ ಆಫ್ ದ ಮೋಸ್ಟ್, ಅಂದರೆ ಈಗ ರೀಸೆಂಟ್ ಡೇಸಲ್ಲಿ ಎಷ್ಟೋ ಕೇಸಸ್ ಬಂದಿದೆ. ಅಂದರೆ ನಮ್ಮಲ್ಲೆಲ್ಲ ನ್ಯೂಸ್ ಪೇಪರ್ಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟೋ ನೋಡ್ತೀವಿ, ಎಷ್ಟೋ ಜನರಿಗೆ ಈ ಫೇರ್ನೆಸ್ ಕ್ರೀಮ್ಸ್ ತುಂಬ ಜಾಸ್ತಿ ಯೂಸ್ ಮಾಡೋದವರಿಗೆ ಕಿಡ್ನಿ ಇಶ್ಯೂಸು, ಆರ್ಗನ್ ಪ್ರಾಬ್ಲಮ್ಸ್ ಎಲ್ಲ ಡೆವಲಪ್ ಆಗಿದ್ದು ನೀವು ನೋಡಿರ್ತೀರಾ. ಸೊ ಇದಕ್ಕೆ ಮೇನ್ ಕಾರಣ ಏನಂದರೆ, ಆ ಕ್ರೀಮ್ಗಳಲ್ಲಿ ತುಂಬ ಜಾಸ್ತಿ ಲೆವೆಲಲ್ಲಿ ಮೆರ್ಕುರಿ ಇತ್ತು. ಸೊ ಮೆರ್ಕುರಿ ಏನಿದೆ ಅದು ಕೂಡ ನಮ್ಮ ಮೆಲಾನಿನನ್ನು ಕಡಿಮೆ ಮಾಡಿ ನಮ್ಮ ಕಲರ್ನ ಬೇಗ ಇಂಪ್ರೂವ್ ಮಾಡಲಿಕ್ಕೆ, ತುಂಬ ಬೆಳ್ಳಗೆ ಕಾಣಲಿಕ್ಕೆ ಮೆರ್ಕುರಿ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಆ ಮೆರ್ಕುರಿ ನಾವು ಯೂಸ್ ಮಾಡಿದಾಗ, ನಾವು ಫೇರ್ನೆಸ್ ಕ್ರೀಮಲ್ಲಿ ಇರುವಂಥ ಮೆರ್ಕುರಿ ಏನಿದೆ ನಮ್ಮ ಸ್ಕಿನ್ ಥ್ರೂ ನಮ್ಮ ಒಳಗಡೆ, ಬಾಡಿ ಒಳಗಡೆ ಎಂಟರ್ ಆಗಿ ಅದು ನಮ್ಮ ಕಿಡ್ನೀಸ್ಗೆ ಡ್ಯಾಮೇಜ್ಗೆ ಒಂದು ಮೇನ್ ರೀಸನ್ ಆಗಿದೆ. ಎಷ್ಟೋ ಲೇಡೀಸಲ್ಲಿ, ಅದು ಕೂಡ ಯಂಗ್ಸ್ಟರ್ಸಲ್ಲಿ 20, 25, 30 ವರ್ಷದ ಒಳಗೆ ಇರೋರಲ್ಲಿ ಎಷ್ಟೋ ಜನರಲ್ಲಿ ಈ ಕಿಡ್ನಿ ಫೇಲ್ಯೂರ್ ಆಗಿದೆ. ಅದು ನಾವು ನೋಡಿದ್ವಿ, ಅದರದ್ದು ಎಷ್ಟೋ ನ್ಯೂಸ್ ಕೂಡ ಬಂದಿತ್ತು. ಸೊ ಈ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡುವಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಅದರಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ, ಸೊ ಅದು ನಮಗೆ ಗೊತ್ತಿರಬೇಕು. ಬಟ್ ಯಾರು ಕೂಡ ಅದರ ಮೇಲಿರುವಂಥ ಲೇಬಲ್, ಅದರಲ್ಲಿ ಏನೇನಿದೆ ಅಂತೆಲ್ಲ ನೋಡಲ್ಲ. ಸೊ ಹಾಗಾಗಿ ಅವರಿಗೆ ಲೇಟರ್ ಏಜಲ್ಲಿ ಆ ಸಮಸ್ಯೆಗಳೆಲ್ಲ ಡೆವಲಪ್ ಆಗುತ್ತೆ. ನಾವು ಎಷ್ಟೋ ಜನರನ್ನು ನೋಡ್ತೀವಿ, ನೋಡಲಿಕ್ಕೆ ಸ್ವಲ್ಪ ವೀಟಿಶ್ ಅಥವಾ ಸ್ವಲ್ಪ ಡಾರ್ಕಿಶ್ ಇದ್ದರೂ ಕೂಡ ಅವರ ಸ್ಕಿನ್ ಹೆಲ್ತ್ ಏನಿದೆ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ಲೋಯಿಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಏನಾಗುತ್ತೆ, ಅವರು ಕೂಡ ಈ ಥರ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಈ ಥರ ಕ್ರೀಮ್ಗಳೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅವರ ಸ್ಕಿನ್ ಹೆಲ್ತ್ ಕಂಪ್ಲೀಟ್ಲಿ ಹಾಳಾಗುತ್ತೆ. ಸೊ ಯೂಶಲಿ ಈ ಫೇರ್ನೆಸ್ ಕ್ರೀಮ್ಸ್ ಏನಿದೆ ಅದರಲ್ಲಿ ಯೂಸ್ ಮಾಡುವಂಥ ಮತ್ತೊಂದು ಐಟಮ್ ಏನಂದರೆ ಹೈಡ್ರೋಕ್ವಿನೋನ್ ಅಂತ ಹೇಳ್ತೀವಿ. ಸೊ ಈ ಹೈಡ್ರೋಕ್ವಿನೋನ್ ಏನಿದೆ ತುಂಬ ಕ್ರೀಮ್ಗಳಲ್ಲಿ ಇರುತ್ತೆ, ಬಟ್ ಅದೆಲ್ಲ ಒಂದು ಸರ್ಟೈನ್ ಲಿಮಿಟಲ್ಲಿ ಅಷ್ಟೇ ಇರಬೇಕು. ಅದು ಸ್ವಲ್ಪ ಜಾಸ್ತಿ ಇರುವಂಥ ಕ್ರೀಮ್ಗಳು ಯೂಸ್ ಮಾಡುವಾಗ
ಇಮ್ಮಿಡಿಯೇಟ್ಲಿ ನಮಗೆ ರಿಸಲ್ಟ್ ಕಾಣುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಲೇಟರ್ ಏಜಲ್ಲಿ ನಮ್ಮ ಸ್ಕಿನ್ ಈವನ್ ಒಂದು ಕ್ಯಾನ್ಸರ್ ಬರಲಿಕ್ಕೂ ಕೂಡ ಇದು ಕಾರಣ ಆಗ್ಬೋದು. ಸೊ ಈ ಥರ ಕೆಮಿಕಲ್ಸ್ ಇರುವಂಥ ಐಟಮ್ಸನ್ನು ಆದಷ್ಟು ನಾವು ಕಡಿಮೆ ಯೂಸ್ ಮಾಡಬೇಕು. ಇನ್ನು ಕೆಲವರೆಲ್ಲ ಯೂಸ್ ಮಾಡೋ ಕ್ರೀಮಲ್ಲಿ ಈ ಸ್ಟಿರಾಯ್ಡ್ಸ್ ಕೂಡ ಇರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ಎಲ್ಲ ರೆಗ್ಯುಲರ್ಲಿ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಇಲ್ಲದೆ ಆಗಲ್ಲ ಅಂತ ಒಂದು ಸಿಚುವೇಶನ್ ಡೆವಲಪ್ ಆಗುತ್ತೆ. ನಮ್ಮ ಸ್ಕಿನ್ ಥಿನ್ನಿಂಗ್ ಆಗ್ಬೋದು, ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬರುವಂಥ ಸಾಧ್ಯತೆಗಳಿದೆ, ಎಷ್ಟೋ ಬೇರೆ ಬೇರೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಆದಷ್ಟು ನಮ್ಮ ಸ್ಕಿನ್ ಕಲರನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಥರ ಅನ್ಯಾಚುರಲ್ ಆಗಿರುವಂಥ ಈ ಥರ ಕೆಮಿಕಲ್ಸ್ ಯೂಸ್ ಮಾಡಿರುವಂಥ ಐಟಮ್ಸ್ ಯೂಸ್ ಮಾಡದೇ ಇದ್ದಿದ್ದೆ ಆದಷ್ಟು ಒಳ್ಳೆಯದು. ಸೊ ಈಗ ನ್ಯಾಚುರಲಿ ನಮ್ಮ ಸ್ಕಿನ್ ಗ್ಲೋವನ್ನು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ ಕಲರನ್ನು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ ಯಾವ ಹರ್ಬ್ಸ್ ಯೂಸ್ ಮಾಡ್ಬೋದು ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ಅಂದರೆ ಎಷ್ಟಿ ಮಧು ಅಥವಾ ಲಿಕೋರೈಸ್ ಅಂತ ಹೇಳ್ತೀವಿ, ನಾವು ಜ್ಯೇಷ್ಠ ಮಧು ಅಂತಾನು ಹೇಳ್ತೀವಿ. ಸೊ ಯೂಶಲಿ ಇದು ನಮ್ಮ ಆಸಿಡಿಟಿ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಸೊ ಈ ಲಿಕೋರೈಸ್ ಏನಿದೆ, ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ ಆಗಲಿಕ್ಕೂ, ನಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಆಗಲಿಕ್ಕೂ, ನಮ್ಮ ಸ್ಕಿನ್ ಗ್ಲೋ ಇಂಪ್ರೂವ್ ಆಗಲಿಕ್ಕೂ ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ಹರ್ಬ್ ಅಂತ ನಾವು ಹೇಳ್ಬೋದು. ಸೊ ಈ ಲಿಕೋರೈಸ್ ರೂಟ್ ಏನಿದೆ ಅದನ್ನು ನಾವು ಒಂದು ಪೇಸ್ಟ್ ರೂಪದಲ್ಲಿ ಮಾಡಿ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದರೆ ಅದು ನಮ್ಮ ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಎಷ್ಟಿ ಮಧುವಲ್ಲಿ ಗ್ಲಾಬ್ರಿಡಿನ್ ಅಂತ ಒಂದು ಕಂಟೆಂಟ್ ಇದೆ. ಸೊ ಈ ಗ್ಲಾಬ್ರಿಡಿನ್ ಏನು ಮಾಡುತ್ತೆ ಅಂದರೆ, ನಮಗೆ ಮೇನ್ಲಿ ನಮ್ಮ ಮೆಲಾನಿನ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಒಂದು ಎನ್ಸೈಮ್ ಇದೆ, ಥೈರೋಸಿನೇಸ್ ಅಂತ ಹೇಳ್ತೀವಿ. ಈ ಥೈರೋಸಿನನ್ನು ಈ ಮೆಲಾನಿನ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಎನ್ಸೈಮ್. ಸೊ ಈ ಗ್ಲಾಬ್ರಿಡಿನ್ ಏನು ಮಾಡುತ್ತೆ, ಈ ಎನ್ಸೈಮನ್ನು ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಇನ್ಹಿಬಿಟ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಮೆಲಾನಿನ್ ಪ್ರೊಡಕ್ಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ನಮ್ಮ ಮೆಲಾನಿನ್ ಅಂದರೆ ನಮ್ಮ ಸ್ಕಿನ್ ಏನಿದೆ ನಿಧಾನಕ್ಕೆ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಸ್ಕಿನ್ ಕಲರ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಡಾರ್ಕ್ ಶೇಡಿಂದ ಸ್ವಲ್ಪ ಲೈಟಿಶ್ ಶೇಡಿಗೆ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಇದೊಂದು ನ್ಯಾಚುರಲ್ ಐಟಮು ಆಗಿದ್ದಕ್ಕೆ ಇಟ್ಸ್ ಎ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ, ನಮ್ಮ ಸ್ಕಿನ್ನಿಗೆ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ, ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಲಿಕ್ಕೆ, ರಿಂಕಲ್ಸನ್ನು ಕಡಿಮೆ ಮಾಡಲಿಕ್ಕೆಲ್ಲ ಇದು ಒನ್ ಆಫ್ ದ ಬೆಸ್ಟ್ ಹರ್ಬ್ ಅಂತ ನಾವು ಹೇಳ್ಬೋದು. ಸೊ ಈ ಗಿಡಮೂಲಿಕೆಗಳನ್ನು ನಾವು ಏನು ಮಾಡಬೇಕು, ಈ ಕೆಮಿಕಲ್ಸ್ ಯೂಸ್ ಮಾಡೋ ಬದಲು ಇದನ್ನ ರೆಗ್ಯುಲರ್ಲಿ ನಾವು ಪ್ಯಾಕ್ ಆಗಿ ಯೂಸ್ ಮಾಡಿದರೆ, ಮೇ ಬಿ ಒಂದು ಕೆಮಿಕಲ್, ಒಂದು ಜಾಸ್ತಿ ಮೆರ್ಕುರಿ ಇರುವಂಥ ಕೆಮಿಕಲ್ ಯೂಸ್ ಮಾಡಿದರೆ ಎಷ್ಟು ಬೇಗ ಬೆಳ್ಳಗಾಗುತ್ತೋ ಅಷ್ಟು ಬೇಗ ಬೆಳ್ಳಗಾಗಲಿಕ್ಕಿಲ್ಲ, ಬಟ್ ನಿಧಾನಕ್ಕೆ ಅದು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಸ್ಕಿನ್ ಟೆಕ್ಸ್ಚರ್ ಏನಿದೆ, ನಮ್ಮ ಸ್ಕಿನ್ ಟೋನ್ ಏನಿದೆ, ನಮ್ಮ ಸ್ಕಿನ್ ಗ್ಲೋ ಏನಿದೆ, ಇದೆಲ್ಲ ಕೂಡ ಇದರೊಟ್ಟಿಗೆ ಇಂಪ್ರೂವ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಒಂದು ಈ ಥರ ಕೆಮಿಕಲ್ಸ್ ಯೂಸ್ ಮಾಡೋ ಬದಲು ನೀವೇನು ಮಾಡಿ, ರೆಗ್ಯುಲರ್ಲಿ ಲಿಕೋರೈಸ್ದು ಪೇಸ್ಟ್ ಮಾಡಿ ಅದನ್ನು ನೀವು ಅಪ್ಲೈ ಮಾಡಬಹುದು. ಬೇಕಾದ್ರೆ ರೋಸ್ ವಾಟರ್ ಏನಾದರೂ ಯೂಸ್ ಮಾಡಿ ಲಿಕೋರೈಸ್ ಪೇಸ್ಟ್ ಮಾಡಿ ಅಪ್ಲೈ ಮಾಡೋದ್ರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಎಲ್ಲ ಇಂಪ್ರೂವ್ ಆಗಿ ನಿಮ್ಮ ಸ್ಕಿನ್ ಟ್ಯಾನಿಂಗ್ ಏನಿದೆ ಅದು ಕಡಿಮೆ ಆಗುತ್ತೆ. ಹೈಪರ್ ಪಿಗ್ಮೆಂಟೇಷನ್ಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಎರಡನೇದು ನಮ್ಮ ಅರಿಶಿನ ಅಥವಾ ಟರ್ಮರಿಕ್. ಸೊ ನಮಗೆ ಗೊತ್ತು, ಎಷ್ಟೋ ಆನ್ಷಿಯಂಟ್ ಡೇಸಿಂದಾನು ಕೂಡ ಈ ಟರ್ಮರಿಕ್ ಏನಿದೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡುವ ಸಲುವಾಗಿ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಹರ್ಬ್ ಅಂತ ಹೇಳ್ಬೋದು. ಸೊ ಈ ಟರ್ಮರಿಕ್ ಏನಿದೆ ಅದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ ಅದಕ್ಕೆ ನಾವು ಕರ್ಕ್ಯುಮಿನ್ ಅಂತ ಹೇಳ್ತೀವಿ. ಸೊ ಈ ಕರ್ಕ್ಯುಮಿನ್ ಏನಿದೆ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಆಂಟಿ ಇನ್ಫ್ಲಮೇಟರಿ. ನಮ್ಮ ಸ್ಕಿನ್ ಏಜಿಂಗ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಕರ್ಕ್ಯುಮಿನ್ ಏನಿದೆ ಅದನ್ನ ನಾವು ಒಂದು COX-2 ಇನ್ಹಿಬಿಟರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬಾಡಿಯಲ್ಲಿ ಆಗುವಂತ ಎಷ್ಟೋ ಇನ್ಫ್ಲಮೇಷನ್ಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ಕರ್ಕ್ಯುಮಿನ್ಗೆ ಕೆಪಾಸಿಟಿ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಅದು ಕೂಡ ಏನ್ ಮಾಡುತ್ತೆ, ಈ ಥೈರೋಸಿನೇಸ್ ಅಂತ ಎನ್ಸೈಮ್ ಏನಿದೆ ಅಂದ್ರೆ ಮೆಲಾನಿನ್ ಪ್ರೊಡಕ್ಷನ್ಗೆ ಬೇಕಾಗಿರುವಂತಹ ಎನ್ಸೈಮ್ ಏನಿದೆ ಅದನ್ನ ಒಂದು ಸ್ವಲ್ಪ ಮಟ್ಟಿಗೆ ಇನ್ಹಿಬಿಟ್ ಮಾಡಿ ನಮ್ಮ ಸ್ಕಿನ್ ಗ್ಲೋ ಅನ್ನು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಅದು ಲೋಕಲಿ ಅಪ್ಲೈ ಮಾಡಿದಾಗ ನಮಗೆ ಬರ್ಲಿಕ್ಕಿರುವಂಥ ಎಷ್ಟೋ ಸಮಸ್ಯೆಗಳು, ಮೊಡವೆ ಇರ್ಬೋದು, ಸ್ಕಿನ್ನಲ್ಲಿ ಆಗುವಂಥ ಇನ್ಫ್ಲಮೇಷನ್ ಇರ್ಬೋದು, ಸ್ಕಿನ್ನಲ್ಲಿ ಆಗುವಂಥ ರಿಂಕಲ್ಸ್ ಇರ್ಬೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಟರ್ಮರಿಕ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಮೊದಲಿಂದಾನೇ ನಮಗೆ ಗೊತ್ತು. ಸೊ ನಾವು ಏನು ಮಾಡ್ಬೋದು, ರೆಗ್ಯುಲರ್ ಬೇಸಿಸ್ ಅಲ್ಲಿ ನಮ್ಮ ಮುಖಕ್ಕೆ ಈ ಟರ್ಮರಿಕ್ ಪೇಸ್ಟ್ ಅನ್ನ ಅಪ್ಲೈ ಮಾಡೋದರಿಂದ ನಮ್ಮ ಸ್ಕಿನ್ನಲ್ಲಿ ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ ಆಗುತ್ತೆ, ನಮ್ಮ ಫೇರ್ನೆಸ್ ಇಂಪ್ರೂವ್ ಆಗುತ್ತೆ. ಅಂಡ್ ಅದರೊಟ್ಟಿಗೆ ಸ್ಕಿನ್ನಲ್ಲಿ ಆಗ್ಲಿಕ್ಕಿರುವಂಥ ಎಷ್ಟೋ ಇನ್ಫೆಕ್ಷನ್ಸ್ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಮೂರನೇದು ಅಲೋವೆರಾ. ನಮಗೆಲ್ಲ ಗೊತ್ತು, ನಮ್ಮ ಮನೆಯಲ್ಲಿ ಎಷ್ಟೋ ಅಲೋವೆರಾ ಸಿಗುತ್ತೆ ನಮಗೆ. ಸೊ ಇದು ತುಂಬಾ ನ್ಯಾಚುರಲ್ ಆಗಿರುವಂಥ ಒಂದು ಐಟಮ್. ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಎಷ್ಟೋ ಜನರಲ್ಲಿ ನೀವು ನೋಡ್ತೀರಾ, ಅಂದರೆ ಸ್ಕಿನ್ ಡ್ರೈನೆಸ್ ತುಂಬ ಜಾಸ್ತಿ ಇದೆ. ಸೊ ನಮ್ಮ ಸ್ಕಿನ್ದು ಹೈಡ್ರೇಷನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆಲ್ಲ ಅಲೋವೆರಾ ಏನಿದೆ ಒನ್ ಆಫ್ ದ ಬೆಸ್ಟ್. ಎಷ್ಟೋ ಮಾಯ್ಶ್ಚರೈಸರ್ಸ್ ಏನಿದೆ ಅದರಲ್ಲೆಲ್ಲ ಮೇನ್ ಇಂಗ್ರೀಡಿಯೆಂಟ್ ಈ ಅಲೋವೆರಾ ಇರುತ್ತೆ. ಸೊ ನಮಗೆ ಎಷ್ಟೋ ಅದು ನ್ಯಾಚುರಲಿನೇ ಸಿಗುತ್ತೆ. ನಮ್ಮ ಮನೆಯಲ್ಲಿರುವಂಥ ಆ ಅಲೋವೆರಾ ಗಿಡ ಏನಿದೆ ಅದು ಕಟ್ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಆ ಕ್ಲಿಯರ್ಲಿ ಆ ಜೆಲ್ ಏನಿದೆ ಅದು ಅಷ್ಟೇ ನೀವು ರೆಗ್ಯುಲರ್ಲಿ ಅಪ್ಲೈ ಮಾಡೋದು ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈ ಅಲೋವೆರಾ ಏನಿದೆ ಅದರಲ್ಲಿ ಅಲೋಯ್ಸಿನ್ ಅಂತ ಒಂದು ಕಂಟೆಂಟ್ ಇದೆ. ಈ ಅಲೋಯ್ಸಿನ್ ಏನು ಮಾಡುತ್ತೆ ಅಂದರೆ ಅದು ಕೂಡ ಈ ನಮ್ಮ ಮೆಲಾನಿನ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಥೈರೋಸಿನೇಸ್ ಎನ್ಸೈಮ್ ಏನಿದೆ ಅದನ್ನ ಇನ್ಹಿಬಿಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಕೂಡ ನಮ್ಮ ಫೇರ್ನೆಸ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಮೇನ್ಲಿ ಅಲೋವೆರಾ ಯೂಸ್ ಮಾಡೋದರಿಂದ ಇರುವಂಥ ಒಂದು ಬೆನಿಫಿಟ್ ಏನಂದ್ರೆ ಅದು ನಮ್ಮ ಸ್ಕಿನ್ ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡುತ್ತೆ. ಎಷ್ಟೋ ಸಲ ನಾವು ನೋಡಿರ್ತೀರ, ನಾವು ಹೊರಗಡೆ ಎಲ್ಲ ಹೋಗಿ ಬಂದಾಗ ನಮ್ಮ ಸ್ಕಿನ್ ಏನಿದೆ ತುಂಬ ಟ್ಯಾಂಡ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಕೋಲ್ಡ್ ಕ್ಲೈಮೇಟಲ್ಲೆಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಡ್ರೈನೆಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಅಲೋವೆರಾ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಅಲೋವೆರಾ ಅಪ್ಲೈ ಮಾಡೋದು ಕೂಡ ತುಂಬ ಈಸಿ. ಅಲೋವೆರಾ ತಗೊಂಡು ಆ ಜೆಲ್ ಏನಿದೆ ಅದನ್ನು ನೀವು ಡೈರೆಕ್ಟ್ಲಿ ನಿಮ್ಮ ಸ್ಕಿನ್ಗೆ ಅಪ್ಲೈ
ಮಾಡ್ಬೋದು. ಆ್ಯಂಡ್ ಇದೇನಿದೆ ನಮ್ಮ ಕೊಲಾಜನ್ ಸಿಂಥಸಿಸನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಸ್ಕಿನ್ ಇಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಮಗೆ ಆ್ಯಕ್ನೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದನ್ನ ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಆ್ಯಂಡ್ ಆ್ಯಕ್ನೆ ಮಾರ್ಕ್ಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಅಲೋವೆರಾ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ರೆಗ್ಯುಲರ್ಲಿ ಈ ಥರ ನ್ಯಾಚುರಲ್ ಆಗಿರೋದನ್ನ ನಾವು ಬಳಸಿದ್ರೆ ಏನಾಗುತ್ತೆ, ಡೈಲಿ ಒಂದೇ ಮಾಡಬೇಕು ಅಂತಾನೂ ಇಲ್ಲ. ಓಕೆ, ಇನ್ನು ವೀಕ್ ಒಂದು ವಾರದಲ್ಲಿ ಬೇಕಾದರೆ ಇದರಲ್ಲಿ ಯಾವುದಾದ್ರೂ ಎರಡರನ್ನ ನೀವು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಇನ್ನು ನಾಲ್ಕನೇದಂದರೆ ನುಗ್ಗೆ ಮತ್ತು ನೀಮ್ ಲೀವ್ಸ್. ಸೊ ನುಗ್ಗೆ ಆ್ಯಂಡ್ ನೀಮ್ ನಮಗೆ ಗೊತ್ತು ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಈ ನೀಮ್ ಲೀವ್ಸ್ ಏನಿದೆ ಮೊದಲಿಂದ ಎಷ್ಟೋ ನಾವು ನೋಡುವಂಥ ಸೋಪಿನ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೀವು ನೋಡಿ ಅದರಲ್ಲಿ ನೀಮ್ ಬಗ್ಗೆನೇ ಅವರು ಹೈಲೈಟ್ ಮಾಡ್ತಾರೆ. ಸೊ ಇದರದ್ದು ಮೇನ್ ಅಡ್ವಾಂಟೇಜ್ ಏನಂದರೆ ಆ ನೀಮ್ ಏನಿದೆ ಅದು ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ಸ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಇರುವಂಥ ಶಕ್ತಿ ಏನಿದೆ ನೀಮ್ ಲೀವ್ಸಿಗಿದೆ. ಆ ಸೇಮ್ ಪವರ್ ಈ ನುಗ್ಗೆ ಸೊಪ್ಪಿಗೂ ಕೂಡ ಇದೆ. ಸೊ ಎಷ್ಟೋ ಹೈಪರ್ ಪಿಗ್ಮೆಂಟೇಷನ್ ಕೇಸಸಲ್ಲಿ, ಅಂದರೆ ಯೂಶಲಿ ಲೇಡೀಸಲ್ಲಿ ಮೇ ಬಿ ಸನ್ ಎಕ್ಸ್ಪೋಸ್ ಆದಾಗ ಇರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಫ್ಟರ್ ಏಜ್ ಆಫ್ 30-40 ಆದಾಗ ಅವರಿಗೆ ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡು ಬರುತ್ತೆ. ಮೇನ್ಲಿ ಅವರ ಮುಖದಲ್ಲಿ ಅಥವಾ ಕುತ್ತಿಗೆ ಹಿಂಭಾಗದಲ್ಲೆಲ್ಲ ಈ ಹೈಪರ್ ಪಿಗ್ಮೆಂಟೇಷನ್ ಕಂಡು ಬರುತ್ತೆ. ಸೊ ಅವರಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಎಷ್ಟೋ ಸಲ ನಾವೇನು ಮಾಡ್ತೀವಿ, ಎವ್ರಿ ಡೇ ಅವರಿಗೆ ಈ ನೀಮ್ ಆ್ಯಂಡ್ ನುಗ್ಗೆ ಪೇಸ್ಟ್ ಏನಿದೆ ಅದನ್ನು ಅಪ್ಲೈ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ತುಂಬ ಚೆನ್ನಾಗಿ ಅವರ ಸ್ಕಿನ್ ಕೂಡ ಇಂಪ್ರೂವ್ ಆಗುತ್ತೆ. ನಮ್ಮ ಈ ಸ್ಕಿನ್ನಲ್ಲಿ ಈ ಹೈಪರ್ ಪಿಗ್ಮೆಂಟೇಷನ್ಗೆ ಕಾರಣ ಆಗುವಂಥ ಈ ಮೆಲಾನಿನ್ ಏನಿದೆ ಅದೇ ಥರ, ಅಂದರೆ ಬಾಕಿ ಇರುವಂಥ ಹರ್ಬ್ಸ್ ಇನ್ಹಿಬಿಟ್ ಮಾಡ್ದಂಗೆ ಥೈರೋಸಿನೇಸ್ ಎನ್ಸೈಮ್ ಏನಿದೆ ಅದನ್ನು ಇನ್ಹಿಬಿಟ್ ಮಾಡಿ ಆ ಮೆಲಾನಿನ್ ಪ್ರೊಡಕ್ಷನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ನೀಮು ಮತ್ತು ನುಗ್ಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಹರ್ಬ್ಸ್ ಅಂತ ನಾವು ಹೇಳ್ಬೋದು. ಸೊ ಯಾರಿಗಾದರೂ ಹೈಪರ್ ಪಿಗ್ಮೆಂಟೇಷನ್ ಇದೆ, ಇಮಿಡಿಯೇಟ್ಲಿ ಇನಿಷಿಯಲಿ ನೀವು ಯಾರು ಕೂಡ ಈ ಕೆಮಿಕಲ್ಸ್ ಇರುವಂಥ ಅಥವಾ ಸ್ಟಿರಾಯ್ಡ್ಸ್ ಇರುವಂಥ ಕ್ರೀಮ್ಗಳು ಅಪ್ಲೈ ಮಾಡುವ ಬದಲು ಈ ನೀಮ್ ಆ್ಯಂಡ್ ನುಗ್ಗೆ ಏನಿದೆ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ರೋಸ್ ವಾಟರ್ ಕೂಡ ಆ್ಯಡ್ ಮಾಡಿ ಪೇಸ್ಟ್ ಮಾಡಿ ಅಪ್ಲೈ ಮಾಡೋದರಿಂದ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಹೆಲ್ತ್ ಏನಿದೆ ಇಂಪ್ರೂವ್ ಆಗುತ್ತೆ. ಅಲ್ಲಿರುವಂಥ ಎಷ್ಟೋ ಇನ್ಫೆಕ್ಷನ್ಸು, ಆ್ಯಕ್ನೆ, ಈವನ್ ಮೊಡವೆ ಇದ್ದವರಿಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ಬೋದು. ಯಾಕಂದರೆ ನೀಮ್ ಲೀವ್ಸ್ ಏನಿದೆ ದಟ್ ಇಸ್ ಎ ವೆರಿ ಗುಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅದಕ್ಕಿದೆ. ಸೊ ಹಾಗಾಗಿ ಮೊಡವೆ ಕಡಿಮೆ ಮಾಡಲಿಕ್ಕೂ ಅದು ಇನ್ಫೆಕ್ಷನ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆಲ್ಲ ಈ ನೀಮ್ ಆ್ಯಂಡ್ ನುಗ್ಗೆ ಒನ್ ಆಫ್ ದ ಬೆಸ್ಟ್. ಸೊ ಯಾರಿಗಾದ್ರೂ ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಅವರು ಕೂಡ ಡೈಲಿ ರೆಗ್ಯುಲರ್ಲಿ ಮಾಡ್ಬೋದು, ಎವ್ರಿ ಡೇ ಮಾಡೋದು ಕೂಡ ಏನೂ ತೊಂದರೆ ಇಲ್ಲ. ದಟ್ ಇಸ್ ತುಂಬ ನ್ಯಾಚುರಲ್ ಆಗಿರುವಂಥ ಎರಡು ಐಟಮ್. ಸೊ ಆದಷ್ಟು ಇದರದ್ದು ಪೌಡರ್ಸ್ ತಗೊಳ್ಳೋ ಬದಲು ನಿಮ್ಮ ಮನೆಯಲ್ಲೇ ನುಗ್ಗೆ ಸೊಪ್ಪು ಸಿಗುತ್ತೆ, ನೀಮ್ ಲೀವ್ಸ್ ಕೂಡ ನಮ್ಮ ಸುತ್ತಮುತ್ತಲು ಬೇಕಾದಷ್ಟು ಸಿಗುತ್ತೆ. ಅದನ್ನು ಈಕ್ವಲ್ ಪ್ರಪೋರ್ಷನಲ್ಲಿ ತಗೊಂಡು ಪೇಸ್ಟ್ ಮಾಡಿ ಅಪ್ಲೈ ಮಾಡೋದು ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಮತ್ತು ಐದನೇ ಹರ್ಬ್ ಯಾವುದು ಅಂದರೆ ಸ್ವಲ್ಪ ಕಾಸ್ಟ್ಲಿ ಐಟಮ್ ಇದು, ಸ್ಯಾಂಡಲ್ವುಡ್ ಅಥವಾ ಗಂಧ ಏನಿದೆ ಅದು ಕೂಡ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್. ಇದರಲ್ಲಿ ಈವನ್ ರಕ್ತಚಂದನ ಕೂಡ ತುಂಬ ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಸಣ್ಣ ಇದ್ದಾಗಿ ಮೊಡವೆ ಮಾರ್ಕ್ಸ್ ಎಲ್ಲ ಕಡಿಮೆ ಮಾಡಲಿಕ್ಕೆ ರಕ್ತಚಂದನ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ತಿದ್ರು. ಸೊ ಅದು ಏನು ಮಾಡುತ್ತೆ, ನಮ್ಮ ಈ ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಲಿಕ್ಕೆ, ನಮ್ಮ ಮೆಲಾನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ಎಲ್ಲ ಇದ್ದರೆ ಅದಕ್ಕೆ ರಕ್ತಚಂದನ ಅಥವಾ ಸ್ಯಾಂಡಲ್ ಕೂಡ ತುಂಬ ಒಳ್ಳೆಯದು. ಅದು ರೆಗ್ಯುಲರ್ ಅಪ್ಲೈ ಮಾಡೋದು ಕೂಡ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಈ ಥರ ಐಟಮ್ಸ್ ಎಲ್ಲ ಅಪ್ಲೈ ಮಾಡಿದಾಗ ಅದು ಜಸ್ಟ್ ಒಂದು ನಿಮ್ಮ ಡಾರ್ಕ್ ಸ್ಪಾಟ್ಸನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನಿಮ್ಮ ಸ್ಕಿನ್ ಗ್ಲೋ ಅಥವಾ ನಿಮ್ಮ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡಲಿಕ್ಕೆ ಒಂದೇ ಅಲ್ಲ, ಅದರ ಒಟ್ಟಿಗೆ ನಿಮ್ಮ ಸ್ಕಿನ್ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗುತ್ತೆ. ಇದರಲ್ಲೆಲ್ಲ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ನಮ್ಮ ಸ್ಕಿನ್ ರಿಂಕಲ್ಸ್ ಬರಲಿಕ್ಕೆ ಇರುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ನಮ್ಮ ಸ್ಕಿನ್ ಏಜಿಂಗ್ ಏನಿದೆ ಅದನ್ನು ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಸ್ಯಾಂಡಲ್ವುಡ್ ಅಥವಾ ಗಂಧ ಏನಿದೆ ಇದರಲ್ಲಿ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಇರುತ್ತೆ, ಆಲ್ಫಾ ಸ್ಯಾಂಟಲೋಲ್ ಅಂತ ಹೇಳ್ತೀವಿ. ಸೊ ಇದೇನು ಮಾಡುತ್ತೆ, ನಮ್ಮ ಈ ಮೆಲಾನಿನ್ ಪ್ರೊಡಕ್ಷನನ್ನು ಇದು ಇನ್ಹಿಬಿಟ್ ಮಾಡುತ್ತೆ. ಸೊ ಅದೇ ಥರ ಆ ಎನ್ಸೈಮನ್ನು ಪ್ರಿವೆಂಟ್ ಮಾಡಿ ಮೆಲಾನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈ ಸ್ಯಾಂಡಲ್ ಕೂಡ ನಮಗೆ ಗೊತ್ತು, ಎಷ್ಟೋ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಅವರು ತೋರಿಸ್ತಾರೆ, ಸೋಪಲ್ಲಿ ಅಥವಾ ಕ್ರೀಮಲ್ಲೆಲ್ಲ ಸ್ಯಾಂಡಲ್ವುಡ್ ಯೂಸ್ ಮಾಡೋದನ್ನ ಅಡ್ವರ್ಟೈಸ್ ಮಾಡ್ತಾರೆ. ಸೊ ಅದನ್ನು ನ್ಯಾಚುರಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಮಗೆ ಇನ್ನೂ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದು ಜಾಸ್ತಿ ಸಿಗುತ್ತೆ. ಆ್ಯಂಡ್ ನಮ್ಮ ಕೊಲಾಜನ್ ಪ್ರೊಡಕ್ಷನ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ. ಆ್ಯಂಡ್ ಸ್ಯಾಂಡಲ್ವುಡ್ ಅಂದರೆ ನಮಗೆ ಗೊತ್ತು ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಮ್ಮ ಚರ್ಮದ್ದು ಮಾಯ್ಶ್ಚರೈಸರ್ ಇಂಪ್ರೂವ್ ಮಾಡಲಿಕ್ಕೆ ಇರ್ಬೋದು, ನಮ್ಮ ಹೈಡ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಇರ್ಬೋದು, ಇದಕ್ಕೆಲ್ಲ ಸ್ಕಿನ್ ರಿಂಕಲ್ಸನ್ನು ಕಡಿಮೆ ಮಾಡಲಿಕ್ಕೆಲ್ಲ ಇದು ತುಂಬ ಒಳ್ಳೆಯದು. ಸೊ ನೀವು ಸ್ಯಾಂಡಲ್ವುಡ್ ಗಂಧನೂ ಯೂಸ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇಕಾದರೆ ಸಿವಿಯರ್ ಇದ್ದರೆ ರಕ್ತಚಂದನ ಕೂಡ ಯೂಸ್ ಮಾಡ್ಬೋದು. ಇದರದ್ದು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಕಂಪ್ಯಾರಿಟಿವ್ಲಿ ಕಾಸ್ಟ್ಲಿ ಇರುತ್ತೆ, ಸಿಗೋದು ಕೂಡ ಸ್ವಲ್ಪ ಕಷ್ಟ. ಬಟ್ ಇದು ರೆಗ್ಯುಲರ್ಲಿ ಯೂಸ್ ಮಾಡಲಿಕ್ಕೆ ಆದರೆ ನಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿ ನಮಗೆ ಇಂಪ್ರೂವ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಈ ಗಂಧ ಏನಿದೆ ನಮ್ಮ ಸ್ಕಿನ್ನಿಗೆ ಒಂಥರ ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ. ಅಂದರೆ ಎಷ್ಟೋ ಸಲ ಸ್ಕಿನ್ ಇರಿಟೇಷನ್ ಆದಾಗ, ಏನಾದರೂ ಇನ್ಫೆಕ್ಷನ್ಸ್ ಆದಾಗ, ರೆಡ್ನೆಸ್ ಬಂದಾಗ, ಸ್ಕಿನ್ ಅಲರ್ಜೀಸ್ ಇದ್ದಾಗೆಲ್ಲ ಈ ಗಂಧ ಏನಿದೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅದಕ್ಕೆ. ಸೊ ನಾವು ಏನು ಮಾಡಬೇಕು, ಆದಷ್ಟು ನಾನೀಗ ಹೇಳಿರುವಂಥ 5 ಐಟಮ್ಸ್ ಏನಿದೆ ಅದು ನಮ್ಮ ಲಿಕೋರೈಸ್ ಅಥವಾ ನಮ್ಮ ಎಷ್ಟಿ ಮಧು ಇರ್ಬೋದು ಅಥವಾ ಗಂಧ ಇರ್ಬೋದು, ನೀಮ್ ಆ್ಯಂಡ್ ನುಗ್ಗೆ ಪೇಸ್ಟ್ ಇರ್ಬೋದು, ಟರ್ಮರಿಕ್ ಇರ್ಬೋದು ಅಥವಾ ಅಲೋವೆರಾ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ನಾವು ರೆಗ್ಯುಲರ್ ಬೇಸಿಸಲ್ಲಿ ಬಳಸಿದರೆ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ತುಂಬ ಚೆನ್ನಾಗಿ ನಮಗೆ ಇಂಪ್ರೂವ್ ಮಾಡಲಿಕ್ಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಇದೆಲ್ಲ ಬಿಟ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡಿಕೊಂಡು ಎಷ್ಟೋ ಸ್ಕಿನ್ ಕ್ರೀಮ್ಸನ್ನು
ಅದರಲ್ಲಿ ಸ್ಟಿರಾಯ್ಡ್ಸು ಈ ಥರ ಎಷ್ಟೋ ಕೆಮಿಕಲ್ಸು ಮೆರ್ಕುರಿ ಎಲ್ಲ ಜಾಸ್ತಿ ಇರುವಂಥ ಕ್ರೀಮ್ಗಳನ್ನು ಯೂಸ್ ಮಾಡಿದರೆ ಮೇ ಬಿ ಇನಿಷಿಯಲಿ ನಿಮಗೊಂದು ಸಡನ್ ಗ್ಲೋ ಸಿಗ್ಬೋದು, ಬಟ್ ಲೇಟ್ರೋನ್ ಏನಾಗುತ್ತೆ ನಮಗೆ ತುಂಬ ಡಿಪೆಂಡೆನ್ಸಿ ಆಗುತ್ತೆ. ನಾವು ಎಷ್ಟೋ ಥರ ಮೆಡಿಕೇಶನ್ಸ್ ತಗೋಬೇಕಾಗುತ್ತೆ, ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳಿದೆ. ಸೊ ಆದಷ್ಟು ಈ ನ್ಯಾಚುರಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ್ಯಂಡ್ ಇದರ ಒಟ್ಟಿಗೆ ನಮಗೆ ಗೊತ್ತಿರಬೇಕಾಗಿರುವಂಥ ಒಂದು ವಿಷಯ ಏನಂದರೆ, ನಾವು ಏನೇ ಅಪ್ಲೈ ಮಾಡಿದ್ರು, ಏನೇ ಹರ್ಬ್ಸ್ ಇರಲಿ, ಏನೇ ಕೆಮಿಕಲ್ಸ್ ಇರಲಿ, ಏನೇ ಆಯಿಂಟ್ಮೆಂಟ್ಸ್ ಇರಲಿ, ಏನೇ ಇರಲಿ, ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದರೂ ಕೂಡ ಸ್ಕಿನ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರ ಚೆನ್ನಾಗಿರಲೇಬೇಕಾಗತ್ತೆ. ನಾವು ತಗೊಳ್ಳುವಂಥ ಆಹಾರದಲ್ಲಿ ಚೆನ್ನಾಗಿ ಫ್ರೂಟ್ಸು, ಚೆನ್ನಾಗಿ ಕೊಲಾಜನ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಐಟಮ್ಸ್ ಅಂದರೆ ವೆಜಿಟಬಲ್ಸ್ ಎಲ್ಲ ಜಾಸ್ತಿ ತಗೊಳ್ಳಿ, ನ್ಯಾಚುರಲ್ ವೈಟಮಿನ್ ಸಿ, ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆ ಈ ಥರ ಇದೆಲ್ಲ ಸಿಗುವಂಥ ಆಹಾರಗಳನ್ನು ನಾವು ಜಾಸ್ತಿ ಸೇವಿಸಬೇಕಾಗತ್ತೆ. ಅದು ಬಿಟ್ಟು ನಾವು ಇಷ್ಟೆಲ್ಲ ಕ್ರೀಮ್ಗಳನ್ನು ಅಪ್ಲೈ ಮಾಡಿ ತುಂಬ ಹೈ ಕ್ಯಾಲರಿ, ಹೈ ಫ್ರಕ್ಟೋಸ್ ಇರುವಂಥ ಆಹಾರಗಳನ್ನು ಸೇವಿಸಿ, ತುಂಬ ಪ್ಯಾಕ್ಡ್ ಆ್ಯಂಡ್ ರಿಫೈನ್ಡ್ ಐಟಮ್ಸನ್ನು ಸೇವಿಸಿದರೆ ಏನಾಗುತ್ತೆ, ನಾವು ಏನೇ ಮಾಡಿದರೂ ಕೂಡ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆದಷ್ಟು ಈ ಕೆಮಿಕಲ್ಸಿಂದೆಲ್ಲ ದೂರ ಇದ್ದು ನ್ಯಾಚುರಲಿ ಆಗುವಂಥ ಈ ಥರ ಹರ್ಬ್ಸ್ಗಳನ್ನು ಯೂಸ್ ಮಾಡಿ ನಿಮ್ಮ ಚರ್ಮವನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.